ಹಾಯ್ ಹಾಲ್, ಇದು ಸೋಮವಾರದ ವ್ಲಾಗ್. ಇವತ್ತು ತುಂಬ ಸಿಂಪಲ್ಲಾಗಿ ಅಲಸಂದೆ ಕಾಳನ್ನ ಬಳಸ್ಕೊಂಡು ಪಲಾವ್ನ ಮಾಡಿದ್ದೆ. ಅದನ್ನು ಮಾಡೋಕ್ಕೆ ಬೇಕಾಗಿರೋದು ಒಂದು 4ರಿಂದ 5 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಒಂದು 6ರಿಂದ 8 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಹಾಫ್ ಕಪ್ಪಷ್ಟು ಹಸಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ನಂತರ ಒಂದು ಕುಕ್ಕರ್ನ ಕಾಯಕ್ಕಿಟ್ಟು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ ಪಲಾವ್ ಸ್ಪೈಸಸ್ನ ಹಾಕಬೇಕು. ನಂತರ ಒಂದು 2 ಈರುಳ್ಳಿನ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಟೊಮೆಟೊ ಹಣ್ಣನ್ನ ಆ್ಯಡ್ ಮಾಡಬೇಕು. ನಂತರ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಅದಕ್ಕೆ ತರಕಾರಿನ ಆ್ಯಡ್ ಮಾಡಬೇಕು. ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅಲಸಂದೆ ಕಾಳಲ್ಲಿ ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ಹಾಗೆ ಪಲ್ಯ ಮಾಡಿ ಕೊಟ್ಟರೆ ಅವ್ರು ತಿನ್ನೋದು ಕಡಿಮೆ. ಈ ಥರ ಪಲಾವಲ್ಲಿ ಅಥವಾ ಯಾವುದಾದ್ರೂ ರೈಸಲ್ಲಿ ಆ್ಯಡ್ ಮಾಡಿ ಕೊಟ್ಟರೆ ಅವ್ರಿಗೆ ಗೊತ್ತಾಗಲ್ಲ ಅದರಲ್ಲಿ ಹಾಕಿದ್ದೀವಿ ಅಂತ. ಸೊ ಅದನ್ನು ರೈಸ್ ಜೊತೆ ಚೆನ್ನಾಗಿ ತಿಂತಾರೆ. ನಂತರ ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಇವಾಗ ಅಲಸಂದೆ ಕಾಳನ್ನ ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನಾನು 2 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ 1½ ಕಪ್ ನೀರನ್ನ ಹಾಕಬೇಕು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 3 ಗ್ಲಾಸ್ ನೀರನ್ನ ಹಾಕಿ ನೀರು ಹಾಕಿದ ನಂತರ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ತೆಗೆಸ್ಕೋಬೇಕು. 1-2 ವಿಷಲ್ ತೆಗೆಸ್ಕೊಂಡ್ರೆ ಬಿಸಿಯಾದ ಅಲಸಂದೆ ಕಾಳು ಪಲಾವ್ ರೆಡಿ ಆಗಿಬಿಡುತ್ತೆ. ನಾನು ಮಿಕ್ಕಿರೋಂಥ ಅಲಸಂದೆ ಕಾಳಲ್ಲಿ ಸ್ವಲ್ಪ ಪಲ್ಯ ಕೂಡ ಮಾಡ್ಕೋತಾ ಇದ್ದೀನಿ. ಆ ಪಲ್ಯನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.